ತೌಫಿಕ್ ಅಣ್ಣವರು ನಾವು ಲೈನರೆಲ್ಲ ಹೊಡ್ಸಿದ್ದು ಆದಮೇಲೆ ಪೌಡ್ರಿಂಗ್ ಎಲ್ಲ ಮಾಡಿಸಿದ್ದಾದ್ಮೇಲೆ ನಮ್ಮ ಟೈರ್ ಸ್ವಲ್ಪ ಲೈಟಾಗಿ ತಿಂತಿತ್ತು ಬ್ಯಾಕ್ ಸೈಡಲ್ಲಿ. ಇದೇ ಟ್ರಿಪ್ಪಲ್ಲಿ ಅದನ್ನೆಲ್ಲ ನೋಡಿಕೊಂಡು ಹಿಂದೆಗಡೆ ಬಂದು ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿದ್ರೆ ಅವು ಬುಷ್ಗಳೆಲ್ಲ ಹೋಗಿದ್ದಾವೆ, ಅವು ಹಾಕಬೇಕು ಅಂತಂದರು. ಸರಿ ಆಯಿತು ಅಂತೇಳಿ ಬುಷ್ಗಳೆಲ್ಲ ಹಾಕ್ಸ್ತಾಯಿದ್ದೀವಿ. ಬುಷ್ಗಳು ಹೋದ್ರೂ ಸಹ ಟೈರ್ಗಳು ತಿಂತವೆ. ಬ್ಲೇಡ್ ಸೆಟ್ ಎಲ್ಲ ಬಿಚ್ಚಿದ ತಕ್ಷಣ ಈ ಥರ ಕಾಣಿಸ್ತಾ ಇತ್ತು, ಎಲ್ಲ ಜಾಕೆಲ್ಲ ಏರಿಸ್ಕೊಂಡು. ಇವೆಲ್ಲ ಕೂಡ ಪಿನ್ನುಗಳು, ಬುಷ್ಗಳೆಲ್ಲ ತೋರಿಸ್ತೀನಿ ನೋಡಿ. ಇವೇ ಬುಷ್ಗಳೇ ಹೋಗಿದ್ದಿದ್ದು, ಅವ್ರ ಜೊತೆ ವಾಷರ್ಗಳು ಅವೆಲ್ಲ ಕೂಡ ಹೊಸ ತೊಗೊಂಡ್ವಿ. ಹೊಸವು ಹಿಂಗಿರುತ್ತೆ, ಹಳೇದು ನೋಡ್ರಿ ಹೆಂಗೆ ಹೋಗ್ಬಿಟ್ಟೈತೆ ಅಂತ. ಹಿಂಗಿರೋದು ಹಿಂಗಾಗ್ಬಿಟ್ಟಿದ್ದಾವೆ. ಗಾಡಿ ಅದರೊಳಗಡೆ ಇವಿರ್ತಾವಲ್ಲ ಅವೆಲ್ಲ ಹಾಳಾಗಬಾರ್ದಂತ ಇವನ್ನೆಲ್ಲ ಹಾಕ್ತಾರೆ. ಮತ್ತು ಗ್ರೀಸ್ ಎಲ್ಲ ಚೆನ್ನಾಗಿ ಹೊಡಿಸ್ತಾ ಇರಬೇಕು. ಆದರೂ ಸಹ ಅವು ಹಾಕ್ಕೊಂಡಿರೋ ಚಪ್ಪಲಿನೇ ಸೋದೋಗ್ತವೆ. ಇವೆಲ್ಲ ಯಾವ ಲೆಕ್ಕ. ಹೊಸವೆಲ್ಲ ತಂದ್ಕೊಂಡಿದ್ದ ತಕ್ಷಣವೇ ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಗ್ರೀಸ್ ಎಲ್ಲ ಹಚ್ಚಿ ಎಲ್ಲ ಫಿಟ್ ಮಾಡಿದ್ದಾರೆ ಕ್ಲೀನಾಗಿ. ಎಲ್ಲ ಕಡೆನೂ 4 ಕಡೆನೂ ಫಿಟ್ ಮಾಡ್ತಾಯಿದ್ದಾರೆ, ಫ್ರಂಟು ಮತ್ತು ಬ್ಯಾಕು ಎಲ್ಲ ಕಡೆನೂ. ಎಲ್ಲ ಫಿಟ್ ಮಾಡೋದೆಲ್ಲ ಏನು ಅಷ್ಟೇ ಸುಲಭವಾದ ಕೆಲಸ ಎಲ್ಲ. ಇವೆಲ್ಲ ಜಾಕೆಲ್ಲ ಏರಿಸಿ ಅವೆಲ್ಲ ಮಾಡೋದು ಕಣ್ಣಿಗೆಲ್ಲ ಸುಲಭವಾಗಿ ಕಾಣಿಸುತ್ತೆ, ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಕೆಲಸ ಹೆಂಗಿರುತ್ತೆ ಅಂತ. ಅವರಿಗೆಲ್ಲ ತುಂಬ ಅನುಭವ ಇದೆ. ಬ್ಯಾಕಲ್ಲೆಲ್ಲ ಮುಗೀತು, ಈಗ ಫ್ರಂಟಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ. ಗಾಡಿಗಳಲ್ಲಿ ಅದೇನೇ ಕೆಲಸ ಬಂದರೂ ಆಯಾ ಟೈಮಿಗೆ ನೋಡಿಕೊಂಡು ಕರೆಕ್ಟ್ ಟೈಮಿಗೆ ಮಾಡಿಸ್ತಾ ಇರಬೇಕು. ನಮ್ಮ ಗಾಡಿಯಲ್ಲಿ ಇದೊಂದು ಕೆಲಸ ಮಾಡಿಸಿದ್ರೆ ಇನ್ನೊಂದು ವೈರಿಂಗ್ದೊಂದು ಕೆಲಸ ಇರುತ್ತೆ ಅಷ್ಟೇ, ಅದನ್ನು ಮಾಡಿಸ್ಬಿಡ್ತೀವಿ. ಲೈಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟು ಸಿಂಪಲ್ಲಾಗಿ ಎಲ್ಲ ಕೂಡ ಕ್ಲೀನಾಗಿ ಗಾಡಿ ಕೆಲಸ ಎಲ್ಲ ಮಾಡಿಸಿದ್ರೇ ಓಡ್ಸೋಕ್ಕೆಲ್ಲ ಮನಸ್ಸು ಬರೋದು. ಅದೆಲ್ಲ ಆದಮೇಲೆ ಹೋಟ್ಲಿಗೆ ಬಂದು ನಾವು ದೋಸೆ ಎಲ್ಲ ತಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ, ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಕೂಡ. ಅದೆಲ್ಲ ಆದಮೇಲೆ ಗಾಡಿಯಲ್ಲಿ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಲೋಡಿಂಗು ಫುಲ್ ಡಲ್ ಇತ್ತು, ಅದರಿಂದಾಗಿ ಅಡುಗೆ ಎಲ್ಲ ಗಾಡಿಯಲ್ಲೇ ಮಾಡ್ತಾಯಿದ್ವಿ. ಆ ಗ್ಯಾಸ್ ಒಂದಿತ್ತು, ಅದು ಖಾಲಿ ಆಗಿತ್ತು. ಅದ್ರ ಬದಲು ಸ್ಟವ್ ಬೇರೆದಿತ್ತು, ಅದಕ್ಕೆಲ್ಲ ಡೀಸೆಲ್ ಹಾಕ್ಕೊಂಡು ಇದೆಲ್ಲ ಪಂಪ್ ಹೊಡೆದು ಮತ್ತೆ ಇದು ಅಡುಗೆ ಮಾಡ್ತಾಯಿರೋದು. ಊಟ ಎಲ್ಲ ಮಾಡಿದ್ದಾದಮೇಲೆ ನಾವು ಮತ್ತೆ ಲೋಡ್ಗೆ ಹೊರಟ್ವಿ. ಲೋಡೆಲ್ಲ ಆಯಿತು ನೋಡಿ. ನಮ್ಮ 2 ಗಾಡಿನೂ ಜೊತೆಗೆ ಹೋಗೋದು ಈಗ ಚೆನ್ನೈಯಲ್ಲಿ ಖಾಲಿ ಮಾಡಿ ಮತ್ತೆ ಜೊತೆಗೆ ಲೋಡ್ ಮಾಡ್ಕೊಂಬರ್ತೀವಿ. ಅಲ್ಲೆಲ್ಲ ಲೋಡಿಂಗ್ ಏನು ನಮಗೇನು ಸಮಸ್ಯೆ ಇಲ್ಲ ನೋಡಿ. 2 ಗಾಡಿನೂ ಕ್ರೇಟ್ ಏರಿಸ್ತಾ ಇದ್ದೀವಿ ಇಲ್ಲೇ ಬಾಂಬೆಯಲ್ಲಿ. ಅದು ಕ್ರೇಟ್ ಎಲ್ಲ ಏರಿಸ್ಕೊಂಡು ಲೋಡಿಂಗ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಊಟ ಮಾಡೋಣ ಅಂತ ನಾನು ಮತ್ತು ನಮ್ಮ ತೌಫಿಕ್ ಅಣ್ಣವರು ಇಲ್ಲೇ ಹೋಟ್ಲಿಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ ಈಗ. ಅಲ್ಲಿಂದ ಹೊರಟಿದ್ದು ನಾನ್ ಸ್ಟಾಪಾಗಿ ಬಾರ್ಡ್ರ್ ತನಕ ಬಂದುಬಿಟ್ವಿ, ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ತನಕ. ಇಲ್ಲಿಗೆ ಬಂದು ಗಾಡಿಗಳಿಗೆಲ್ಲ ಗ್ರೀಸ್ ಎಲ್ಲ ಹೊಡಿಸ್ತಾ ಇದ್ದೀವಿ ನೋಡಿ. ಈ ರೀತಿ ಲೋಡ್ ಆಗಿತ್ತು, ಅದ್ರ ಮೇಲೆಲ್ಲ ಹಗ್ಗ ಈ ರೀತಿ ಹೊಡೆದಿದ್ವಿ. ಸೈಡಲ್ಲಿ ಎಲ್ಲ ಕೂಡ ಒಳಗಡೆನೂ ಹಗ್ಗ ಇರುತ್ತೆ, ಮೇಲ್ಗಡೆನೂ ಹಗ್ಗ ಇರುತ್ತೆ. ಬೈ ಮಿಸ್ಸಾಗಿ ಒಳಗಡೆ ಹಗ್ಗ ಲೂಸ್ ಆದರೂ ಕೂಡ ಈ ಟಾರ್ಪಲ್ ಅನ್ನೋದು ಗ್ರಿಪ್ ಕೊಡುತ್ತೆ ಅಂತ ಈ ರೀತಿ ಹಾಕೋದು ನಾವು.